ನಮ್ಮೂರು ಚಿಂತಾಮಣಿ. ನಾನು ಚಿಂತಾಮಣಿಯಿಂದ ಚಿಕ್ಕಬಳ್ಳಾಪುರ ಕಾಲೇಜ್ಗೆ ಹೋಗಬೇಕಾಗಿತ್ತು. ನಾಗಾರ್ಜುನ ಕಾಲೇಜಲ್ಲಿ ನನ್ನ CET ಪರೀಕ್ಷೆ ಇತ್ತು. 23ನೇ ತಾರೀಕು 24 ತಾರೀಕು ಎರಡು ದಿನವೂ ಇತ್ತು. ಅದು 23ನೇ ತಾರೀಕು ಬೆಳಗ್ಗೆ ನಾನು ಹೋಗಿದ್ದಾಗ ಎಲ್ಲ ಚೆಕಿಂಗ್ ಮಾಡಿದ್ರು. ಅದೇ ನಾನು ಇನ್ಸ್ಟ್ರಕ್ಷನ್ ಪ್ರಕಾರನೇ ಹಾಕೊಂಡು ಹೋಗಿದ್ದೆ. ಬಟ್ಟೆಗಳು ವಾಚ್ ಇಲ್ದಿರ ಹೋಗಿದ್ದೆ. ವಾಚ್ಗಳೆಲ್ಲ ಅಲೋ ಇರಲಿಲ್ಲ. ನಾನು ಆದಾಗ ಈ ಚೆಕಿಂಗ್ ಮಾಡಬೇಕಾದ್ರೆ ಅವ್ರು ಸ್ಕ್ಯಾನ್ ಮಾಡಿದ್ರು. ಸ್ಕ್ಯಾನ್ ಮಾಡಬೇಕಾದ್ರೆ ಏನೋ ಒಂಥರ ನೋಡಿದ್ರು. ಅವರು ಮುಟ್ಟಾಗ ಏನೋ ಒಂಥರ ದಾರ ಥರ ಇತ್ತು. ಅದನ್ನೆತ್ತ ಆಚೆ ಕಡೆ ನೋಡಿದಾಗ ಅದು ಜನ್ವಾರ ಆಗಿತ್ತು. ಅವರು ಇವೆಲ್ಲ ಹಾಕ್ಕೊಂಬರುವಂಗಿಲ್ಲಲ್ಲಪ್ಪ ಅಂದರು. ಇಲ್ಲ, ಇವೆಲ್ಲ ಇನ್ಸ್ಟ್ರಕ್ಷನ್ಸ್ ಏನು ಹೇಳಲಿಲ್ಲ ಸರ್, ನಾನು ಹಾಕ್ಕೊಂಬರ್ಬೋದಿತ್ತು ಇವೆಲ್ಲ. ಇಲ್ಲಪ್ಪ, ಇವೆಲ್ಲ ಹಾಕ್ಕೊಂಡು ಹೋಗಿದೆ, ನಿಮ್ಗೆ ಎಕ್ಸಾಮ್ ಕೊಡೋಲ್ಲ, ನಿಮ್ಗೆ ಎಕ್ಸಾಮ್ ಬೇಕಂದ್ರೆ ಇದನ್ನ ಬಿಚ್ಚೋಗ್ಬೇಕು ಅಂದರು. ನಾನು ಬಿಚ್ತೀನಿ ಅಂದರು. ಅವರು ಕೇಳಲಿಲ್ಲ. ಅವ್ರು ಯಾರೋ ಮೇಡಮ್ ಬಂದು ಕಟ್ ಮಾಡಿಬಿಟ್ಟು ಈ ಡಸ್ಟ್ಬಿನ್ ಒಳಗಡೆ ಎತ್ತು ಎಲ್ಲರೂ ಬಿಸಾಕ್ತಿದ್ದಂಗೆ ದಾರುಗಳು ಇದನ್ನು ಎತ್ತು ಬಿಸಾಕ್ಬಿಟ್ರು. ನನಗೆ ಫುಲ್ ಅಷ್ಟೊತ್ತಿಗೆ ಬೇಜಾರಾಗೋಗಿತ್ತು. ಬೇಜಾರಾಗಿ ಎಕ್ಸಾಮೇ ಬರೆಯೋದು ಬೇಡ ಆ ಥರ ಫುಲ್ಲು ಬೇಜಾರಾಗಿ, ಮತ್ತು ಅಲ್ಲಿಗೂ 2 ವರ್ಷ ಕಷ್ಟಪಟ್ಟಿದ್ದೆ. ಸೆಕೆಂಡ್ PU ಯಲ್ಲೂ ಚೆನ್ನಾಗಿ ಬಂದಿತ್ತು. ಇದರಲ್ಲೂ ಚೆನ್ನಾಗಿ ಮಾಡಬೇಕು ಅಂತ ಅಲ್ಲಿಗೂ ಹೋದೆ ಬರೆಯೋಕ್ಕೆ. ಆದರೆ ಅದು ಆಗಲಿಲ್ಲ ಚೆನ್ನಾಗಿ ಬರೆಯೋಕ್ಕೆ. ನಾನು ಬಂದು ಈ ಥರ ಸಾಯಂಕಾಲ ಬಂದು ನನ್ನ ಮೊಬೈಲ್ಸ್ ಅಲೋ ಇರಲಿಲ್ಲ. ಸಾಯಂಕಾಲ ಬಂದು ನಮ್ಮ ಅಮ್ಮಗೆ ಈ ಥರ ಬೇಜಾರು ಮಾಡಿಕೊಂಡ್ರು. ಮತ್ತು ನಮ್ಮ ದೊಡ್ಡಪ್ಪ ಹತ್ರ ಹೋಗಿ ಹತ್ಕೊಂಡು ಹೇಳಿದೆ, ಈ ಥರ ನೀನು ಯಾಕೆ ಭಯ ಬೀಳಬೇಡ, ನಮ್ಮ ಬ್ರಾಹ್ಮಣ ಸಂಘ ಇದ್ದಾರೆ, ಅವ್ರು ಸಪೋರ್ಟ್ ಕೊಡ್ತಾರೆ, ನಿಮಗೆ ಏನು ಭಯ ಬೀಳಬೇಡ ಅಂದ್ಬಿಟ್ಟು ಅವರು ಹೇಳಿದ್ರು. ಈ ಥರ. ನಿಮ್ಮ ಹೆಸರು? ನನ್ನ ಹೆಸರು ಸುಪ್ರೀತ್ ಕೆ. ಸರ್, ನನ್ನ ಹೆಸರು ವಾಣಿ ಅಂತ. ನನಗೆ 2 ಮಕ್ಕಳು. ಸೊ ನಾವು ಚಿಕ್ಕನಹಳ್ಳಿ ಇರೋದು ಚಿಂತಾಮಣಿಯಲ್ಲಿ. ಸೊ ನನ್ನ ಮಕ್ಕಳು ಇಬ್ಬರೂ, ಒಬ್ಬ ದೊಡ್ಡವನು ಚಿಕ್ಕವನು, 2 ಮಕ್ಕಳು ಕಿಶೋರ್ ಸ್ಕೂಲಲ್ಲೇ ಓದಿರೋದು. ಮತ್ತು ವೆಂಕಟಾದ್ರಿ ಕಾಲೇಜಲ್ಲೇನು ಕಾಲೇಜು ಓದ್ಕೊಂಡು ಬಂದರು. ಸೊ ನಮ್ಮ ದೊಡ್ಡ ಮಗ MBBSಗೆ ಜಾಯ್ನ್ ಆಗಿದ್ದಾನೆ. ಸೊ ಚಿಕ್ಕ ಮಗ ಈಗ ಫೈನಲ್ ಆಗಿ CET ಬರೆಯೋಕ್ಕೆ ಅವನಿಗೆ ಎಕ್ಸಾಮ್ ಹತ್ರ ಬಂತು. ಸೊ 23ಯಲ್ಲಿ ಎಕ್ಸಾಮ್ ಇತ್ತು. ಅವತ್ತು ಫಿಸಿಕ್ಸ್ ಮಾರ್ನಿಂಗ್ ಇತ್ತು, ಆಫ್ಟರ್ನೂನು ಕೆಮಿಸ್ಟ್ರಿ ಇತ್ತು. ಸೊ 2 ಎಕ್ಸಾಮು ಬರೆಯೋಕ್ಕೆ ಬಂದಿದ್ದಾನೆ ಅವನು. ಬಂದಾಗ ಅವ್ರದ್ದು ಗೌರ್ಮೆಂಟ್ ರೂಲ್ಸ್ ಏನಿರುತ್ತೋ ಅದನ್ನು ಅವ್ರು ಫಾಲೋ ಮಾಡಿದ್ದಾರೆ. ಏನೇನು ಡ್ರೆಸ್ ಹಾಕ್ಕೊಂಡು ಬರಬೇಕು, ಕೋರ್ಸ್ ಏನೇನು ಇರಬೇಕು ಅಂತ. ಸೊ ಮಗು ಅದೇ ಥರನೇ ಹೋಗಿದ್ದಾನೆ. ಬಟ್ ಇನ್ನೊಂದು ಏನಂತಂದರೆ ಅವ್ರು ಸ್ಕ್ಯಾನ್ ಮಾಡೋಕ್ಕೆ ಹೋದಾಗ ಏನೋ ಸೌಂಡ್ ಬಂತು ಅಂತ ಅವರು ಒಳಗಡೆ ಮುಟ್ಟಿದ್ರೆ ನನ್ನ ಮಗುಗೆ ಜನ್ವಾರ ಇತ್ತು. ಸೊ ಅವರು ಜನ್ವಾರ ನನಗೆ ಮುಟ್ಟಿದ ತಕ್ಷಣವೇ ಇದೇನಪ್ಪ ಇದು ಅಂತಂದರೆ, ಅಂಕಲ್ ಇದು ಜನ್ವಾರ, ಇದು ನನ್ನ ಬ್ರಾಹ್ಮಣ, ಸೊ ನಮ್ಮ ಮನೇಲಿ ಅದು ಇರಬೇಕು ಕಂಪಲ್ಸರಿ ಅಂತ ಹೇಳಿದ್ರೆ, ಇಲ್ಲಪ್ಪ ಎಕ್ಸಾಮ್ಗೆ ಅದೆಲ್ಲ ಅಲೋ ಮಾಡಲ್ಲ ಅಂತಂದರೆ, ಇಲ್ಲ ಅಂಕಲ್ ನನಗೆ ಆಗಿ 6 ದಿನ ಆಯ್ತು ಅಷ್ಟೇ. ಸೊ ಅದನ್ನು ತುಂಬ ಪ್ರೊಸೀಜರ್ ಪ್ರಕಾರ ಯಾವಾಗಂತ ತೆಗೆಯೋದು ಮಾಡೋದು ಮಾಡಬಾರ್ದು, ಅದಕ್ಕೆ ಕೆಲವೊಂದು ರೂಲ್ ಇದೆ, ಅದ್ರ ಪ್ರಕಾರನೇ ಮಾಡಬೇಕು ಅಂತ ಹೇಳ್ದ ಅವನು. ಬಟ್ ಆದರೂ ಅವರು ಇಲ್ಲಪ್ಪ ತೆಗ್ದಿಲ್ಲ ಅಂತಂದರೆ ನಾವು ಅದನ್ನು ನೀನು ಎಕ್ಸಾಮ್ ಕೊಡಲ್ಲ, ನೀನು ರಿಟರ್ನ್ ಹೊಟ್ಟೋಗು ಅಂತಂದರೆ ಇವನು ಹತ್ಕೊಂಡು, ಇಲ್ಲ ಸರ್ ನಾನು ಎಕ್ಸಾಮ್ ಬರೀಲೇಬೇಕು, ನಂದು 2 ಇಯರ್ಸಿಂದ ನಂದು ಏಮ್ ಇರೋದೆ ನಾನು ಇವಾಗ ಬರೆಯೋ ಎಕ್ಸಾಮ್ ಮೇಲೇ ನಾನು ಡಿಪೆಂಡು ಅಂತ ಅವನು ಸ್ವಲ್ಪ ಕೇಳ್ಕೊಂಡಿದ್ದಾನೆ. ಅವ್ರು ಆದರೂ ಕೇಳಿದ್ರೆ ಕಟ್ ಮಾಡಿಬಿಟ್ಟಿದ್ದಾರೆ. ಸೀಸನ್ ತೊಗೊಂಡು ಯಾರೋ ಲೇಡಿ ಇದ್ದರೆ ಪಕ್ಕದಲ್ಲಿ ಕಟ್ ಮಾಡಾಕಿದ್ದಾರೆ. ಕಟ್ ಮಾಡಿ ಬಿಸಾಕಿ ಅಲ್ಲಿ ಆ ಕಡೆ ಬಿಸಾಕ್ಬಿಟ್ಟಿದ್ದಾರೆ ಡಸ್ಟ್ಬಿನೆಲ್ಲ ಎಲ್ಲೋ. ಇವನು ಅದನ್ನು ಮೂಡ್ ಅಪ್ಸೆಟ್ ಆಗಿ ಹೋಗಿದ್ದಾನೆ ಒಳಗಡೆ ಹೋದರೆ ಅವ್ನಿಗೆ ಅದೇ ನೆನಪು, ಅಯ್ಯೋ ಮೊನ್ನೆ ತಾನೇ ಆಯಿತು ಮುಂಜಿ ನನಗೆ ಈ ಥರ ಕಟ್ ಮಾಡಿಬಿಟ್ರಲ್ಲಪ್ಪ ಅಂತೇಳ್ಬಿಟ್ಟು ಅವ್ನಿಗೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಹೊತ್ತು ನಾನು ಬರೀಬೇಕು ಮಾಡಬೇಕು ಅನ್ನೋದು ಅವ್ನ ಮೈಂಡಲ್ಲಿ ಇಲ್ಲ. ಆದರೂ ಏನೋ ಇನ್ನು ಅದನ್ನು ಮೈಂಡಲ್ಲಿ ಇಟ್ಕೊಂಡಿದ್ರೆ ನನ್ನ ಫ್ಯೂಚರ್ ಹಾಳಾಗುತ್ತೆ ಅಂತ ಆದರೂ ಪ್ರಯತ್ನಪಟ್ಟು ಸ್ವಲ್ಪ ಬರೆದಿದ್ದಾನೆ. ಆದರೂ ಅವ್ನಿಗೆ ಓವರ್ ಕಾನ್ಫಿಡೆನ್ಸ್ ಅನ್ನೋದೇ ಇಲ್ದಿರ ಆಗೋಯ್ತು. ಯಾಕಂದರೆ ಬರುವಾಗ ಇದ್ದ ಕಾನ್ಫಿಡೆಂಟ್ ಔಟ್ಸೈಡ್ ಬರುವಾಗ ಇರಲಿಲ್ಲ ಅವ್ನಿಗೆ. ಯಾಕಂದರೆ ಮೈಂಡು ಸ್ವಲ್ಪ ಅಪ್ಸೆಟ್ ಆಗಿಬಿಟ್ಟಿದೆ ಅವನಿಗೆ. ಮತ್ತೆ ಬಂದಿದ ತಕ್ಷಣ ಈ ಥರ ಆಯ್ತಮ್ಮ ನಂದು. ಮತ್ತೆ ಏನು ಮಾಡಿದ್ದಾನೆ, ಎಕ್ಸಾಮ್ ಆಗಿದ ತಕ್ಷಣ ಅದು ಸರ್ಚ್ ಮಾಡಿಕೊಂಡ್ರೆ ಕೆಳಗಡೆ ಡಸ್ಟ್ಬಿನ್ ಒಳಗಡೆ ಬಿತ್ತಂತೆ. ಅದು ಕಸ ಎಲ್ಲ ಕೆಳಗೆ ಬಿತ್ತು, ಮತ್ತೆ ಬಿಸಾಕಿ ಅದನ್ನು ಎತ್ಕೊಂಡು ಪಾಪ ಹಾಸ್ಕೊಂಡು ಬಂದಿದ್ದಾನೆ ಅವ್ನು. ಒಳ್ಳೆ ಇದು ಕಸನ ಹಾರಿಸ್ಕೊಂಡು ಬಂದು ಈ ಥರ ಆಯ್ತಮ್ಮ ಅಲ್ಲಿ ಕಾಲೇಜಲ್ಲಿ ಅಂತ ಯಾರಿಗೂ ಹೇಳಬಾರ್ದೇನೋ ಅಂತಂದರೆ, ಏನು ಮಾಡ್ತೀಯಪ್ಪ, ಅವ್ರ ರೂಲ್ ಅವ್ರು ಫಾಲೋ ಮಾಡಿರ್ತಾರೆ, ಏನು ಬೇಜಾರು ಮಾಡ್ಕೋಬೇಡ, ಎಕ್ಸಾಮ್ ಚೆನ್ನಾಗಿ ಮಾಡಿದೆ ಅಂದರೆ, ಇಲ್ಲ ಮಮ್ಮಿ ನೀನು ಅಂದ್ಕೊಂಡಂಗೆ ನಾನು ಬರ್ದಿಲ್ಲ, ಇದು ಬೋರ್ಡ್ ಎಕ್ಸಾಮ್ ಚೆನ್ನಾಗಿ ಬಂತು, ಇದೇನೋ ನನ್ನ ಡೌಟ್ ಇದಮ್ಮ, ಯಾಕಂದರೆ ಮೂಡ್ ಅಪ್ಸೆಟ್ ಆಗೋಯ್ತು, ಅಪ್ಪ ಇಲ್ದಿರೋ ಅಪ್ಪನೂ ತೀರ್ಕೊಂಡು 1 ವರ್ಷ ಆಯಿತು. ಬಟ್ ಅದರಲ್ಲಿ ಇವಾಗ ಕಷ್ಟಪಟ್ಟು ನೀನು ಇದು ಮುಂಚೆ ಮಾಡಿಸಿದ್ದು ಏನೋ ಒಂದು ಬಾಧೆ ಬಿದ್ದು ಅದರಲ್ಲಿ ಇವ್ರು ಈ ಥರ ಕಟ್ ಮಾಡಿಸಿದ್ದಾರೆ. ಎಷ್ಟು ಅನ್ಯಾಯಮ್ಮ, ನಮಗೇನು ಒಂಚೂರು ನ್ಯಾಯನೇ ಇಲ್ಲಲ್ಲಮ್ಮ, ನಾನು ಓದಿರೋದೆಲ್ಲ ಈ ಥರ ವೇಸ್ಟ್ ಆಯ್ತಲ್ಲಮ್ಮ, ಏನು ಮಾಡೋದು, ಇನ್ನು ಮಾರ್ಕ್ ಬಂದಿಲ್ಲ ಅಂದರೆ ಕಡಿಮೆ ಬಂದರೆ ಫೀಸ್ ಕಟ್ಟೋಕ್ಕೆ ದುಡ್ಡು ಜಾಸ್ತಿ ಬೇಕು. ಸಿಂಗಲ್ ಪೇರೆಂಟ್ ನೀನು ಹೆಂಗೆ ಕಟ್ತೀಯ, ಅಣ್ಣನ ಓದಿಸ್ಬೇಕು ನನ್ನನ್ನು ಓದಿಸ್ಬೇಕು, ಕಷ್ಟ ಅಲ್ವಾ, ಇದಕ್ಕೇನೋ ಒಂದು ಮಾಡಬೇಕಮ್ಮ ಅಂತ ಹೇಳ್ಬಿಟ್ಟು ಅವ್ರು ದೊಡ್ಡಪ್ಪ ಹೇಳಿದ್ದಾನೆ. ನಾನು ನಮ್ಮ ಬಾವಾಗ ಹೇಳ್ದೆ, ಬಟ್ ಮಗು ಬಂದು ಹತ್ಕೊಂಡು ಹೇಳಿದ್ದಕ್ಕೆ ನಮ್ಮ ಬಾವಾಗ ಬೇಜಾರಾಗೋಯ್ತು. ಇರಪ್ಪ ಉಮಾಶಂಕರ್ ಸರ್ಗೆ ಹೇಳ್ತೀನಿ, ಅವರು ಇದು ಮಾಡ್ತಾರೆ ಅಂತೇಳಿ ಮತ್ತು ಸರ್ ಅವ್ರಿಗೆ ಹೋಗಿ ಮಾತಾಡಿಸಿ, ಈ ಥರ ಏನೋ ನೀವೇ ಹೆಲ್ಪ್ ಮಾಡಬೇಕು, ಮಗುಗೆ ಈ ಥರ ಅನ್ಯಾಯ ಆಗಿದೆ ಸರ್, ಜನವರಿ ಯಾಕೆ ಅವರು ಅಟ್ಲೀಸ್ಟ್ ಮಗು ನಾನು ತೆಗೆದಿದ್ರೆ ಅದು ಒಂಥರ ಅವ್ರು ಕಟ್ ಮಾಡಿ ಹಾಕಿದ್ದಾರೆ, ಅದು ಎಷ್ಟು ಪ್ರೊಸೀಜರ್ ಇದೆ ಅಲ್ಲ ಸರ್ ಅಂತ ಹೇಳಿದ್ದಕ್ಕೆ ಅವರು ಇಲ್ಲಿವರೆಗೂ ಬಾಮ್ಮ ನಾವೆಲ್ಲ ಇದ್ದೀವಿ, ಏನು ಬೇಜಾರು ಮಾಡ್ಕೋಬೇಡ, ಮಗುಗೆ ಒಳ್ಳೆಯದಾಗುತ್ತೆ, ನೀವು ಪಾಸಿಟಿವ್ ಆಗಿ ಇರಬೇಕು ಅಂತ ಹೇಳ್ಬಿಟ್ಟು ಅವರಿಂದ ನಾವು ಕರ್ಕೊಂಡ್ಬಂದ್ರು ಸರ್. ಅವರಿಂದ ನಮ್ಗೆ ಇವಾಗ ಹೆಲ್ಪ್ ಆಗ್ತಿದೆ ಸರ್. ಮುಂದೆ ಏನು ಮಗುಗೆ ಇನ್ನೊಂದ್ಸತಿ ಎಕ್ಸಾಮ್ ಕೊಟ್ಟರು ನಾವು ಬರೆಯೋಕ್ಕೆ ರೆಡಿ ಇದ್ದೀವಿ. ಇಲ್ಲ ಮಗು ಅವ್ರು ಏನಾದರೂ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಇಲ್ಲ ಒಳ್ಳೆ ರ್ಯಾಂಕಿಂಗ್ ಕೊಡೋ ಥರ ಇದ್ರೂ ಓಕೆ ಸರ್, ನಮಗೇನೋ ಒಂದು ಪಾಸಿಟಿವ್ ಇರಬೇಕು ಸರ್, ಅದ ಕಡೆ ಕೊಡ್ತಾರೆ ಅಂತ ನಾವು ಅಂದ್ಕೊಂಡು ಇದುವರೆಗೂ ಬಂದಿದ್ದೀವಿ ಸರ್.